ಸೋಷಿಯಲ್ ಮೀಡಿಯಾದಲ್ಲಿ ನಂದಗೋಕುಲದ ನಂದ ಹಾಗೂ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕುಸುಮ ಪಾತ್ರದ ಬಗ್ಗೆ ಹೋಲಿಕೆ ನಡೆಯುತ್ತಿದೆ. ಅತ್ತೆ ಕುಸುಮ ಸೊಸೆಯ ಜೀವನಕ್ಕೆ ಬೆಳಕಾದರೆ ಮತ್ತೊಂದೆಡೆ ನಂದ ತನ್ನ ಮಕ್ಕಳು ಹಾಗೂ ಸೊಸೆಯಂದಿರ ಜೀವನಕ್ಕೆ ಮುಳ್ಳಾಗುತ್ತಿದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ನಂದಕುಮಾರ್ ವರ್ಸಸ್ ಕುಸುಮ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಯಾವ ನಂದ ಯಾವ ಕುಸುಮ ಎಂದು ಪ್ರಶ್ನಿಸಬೇಡಿ. ನಂದಗೋಕುಲ ಧಾರಾವಾಹಿಯ ಅದೇ ನಂದ ಹಾಗೂ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಅತ್ತೆ ಕುಸುಮ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಎನ್ನುವ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಪೋಸ್ಟ್ ಒಂದರಲ್ಲಿ ಒಂದೆಡೆ ಸೊಸೆಗೆ ಸ್ವತಂತ್ರವಾಗಿ ಉದ್ಯೋಗ ಮಾಡಲು ಪಾಠ ಹೇಳಿ ಎರಡನೇ ಮದುವೆ ಮಾಡಿಸಿದ ಅತ್ತೆ ಕುಸುಮ, ಇನ್ನೊಂದು ಕಡೆ ಕೆಲಸ ಮಾಡುತ್ತಿದ್ದ ಸೊಸೆಗೆ ಮದುವೆ ನಂತರ ಮನೆಯಲ್ಲಿಯೇ ಇರುವಂತೆ ಮಾಡುತ್ತಿರುವ ನಂದ ಎನ್ನುವಂತೆ ಇಬ್ಬರನ್ನು ಹೋಲಿಕೆ ಮಾಡಿ ಪೋಸ್ಟ್ ಮಾಡಲಾಗಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆರಂಭದಲ್ಲಿ ಸೊಸೆಗೆ ಮನೆ ಕೆಲಸ ಮಾಡಬೇಕು ಎಂದು ಹೇಳುತ್ತಿದ್ದ ಅತ್ತೆ ಕುಸುಮ ಯಾವಾಗ ತನ್ನ ಮಗ ಸೊಸೆಗೆ ಮೋಸ ಮಾಡಿ ಬೇರೊಬ್ಬಳ ಜೊತೆ ಹೋಗುತ್ತಾನೋ ಎನ್ನುವುದನ್ನು ತಿಳಿದರೋ ಅಂದಿನಿಂದ ಸೊಸೆಗೆ ಬೆನ್ನೆಲುಬಾಗಿ ನಿಂತು ಆಕೆಯ ಪ್ರತಿಯೊಂದು ಕೆಲಸದಲ್ಲಿ ಜೊತೆಯಾಗಿ ಕೊನೆಗೆ ಸೊಸೆಯನ್ನು ಮದುವೆ ಮಾಡಿಸಿ ಆಕೆಯ ಜೀವನದಲ್ಲಿ ಬೆಳಕಾದವಳು ಕುಸುಮ. ಇನ್ನು ನಂದಗೋಕುಲ ಧಾರಾವಾಹಿಯಲ್ಲಿ ನಂದಕುಮಾರ್ ತುಂಬಾನೇ ಸ್ಟ್ರಿಕ್ಟ್ ಆದ ಅಪ್ಪ, ಮಕ್ಕಳು ಎಲ್ಲಾ ಕೆಲಸದಲ್ಲಿ ಸರಿಯಾಗಿರಬೇಕು ಎಂದು ಬಯಸುವ ತಂದೆ. ಅಷ್ಟೇ ಅಲ್ಲ, ಸೊಸೆ ಅಮೂಲ್ಯ ವಲ್ಲಭನಿಗೆ ಸಹಾಯವಾಗುತ್ತೆ ಎಂದು ಟ್ಯೂಷನ್ ಕೊಡಲು ಮುಂದಾದರೆ ಅದನ್ನು ತಡೆದು ಅದಕ್ಕೆ ಸಹಾಯ ಮಾಡಿದ ಮೀನಾಳಿಗೆ ಸಿಕ್ಕಾಪಟ್ಟೆ ಬೈದು ಅಮೂಲ್ಯಳನ್ನು ಕೆಲಸದಿಂದ ಬಿಡಿಸಿದ್ದಾರೆ. ಇದೀಗ ಕುಸುಮ ಬೆಸ್ಟ್ ಅತ್ತೆಯೋ ಅಥವಾ ನಂದಕುಮಾರ್ ಬೆಸ್ಟ್ ಎನ್ನುವ ಪ್ರಶ್ನೆ ವೀಕ್ಷಕರಲ್ಲಿ ಮೂಡಿದೆ. ಮಗ ಕೆಟ್ಟವನು ಎಂದು ಗೊತ್ತಾದ ತಕ್ಷಣ ಸೊಸೆಗೆ ಬೆಂಬಲವಾಗಿ ನಿಂತು ಭಾಗ್ಯ ಓದಿ ಕೆಲಸ ಮಾಡಿ ಆಕೆಯನ್ನು ಒಳ್ಳೆಯ ಮನೆ ಸೇರುವಂತೆ ಮಾಡಿದ ಅತ್ತೆ ಕುಸುಮ ಬೆಸ್ಟ್. ಹೌದು, ಹಾಗಂತ ನಂದಕುಮಾರ್ ಖಂಡಿತವಾಗಿಯೂ ಕೆಟ್ಟವರಲ್ಲ. ನಂದನ ಮಾತು ಸ್ವಲ್ಪ ಒರಟು ಅಷ್ಟೇ. ಇದೀಗ ಮೀನಾ ಮುಂದೆ ಮಾವ ಕ್ಷಮೆ ಕೂಡ ಕೇಳಿದ್ದಾರೆ. ಅಮೂಲ್ಯ ಕೆಲಸಕ್ಕೆ ಹೋಗಬಾರದು ಅನ್ನೋದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಅದು ಅಮೂಲ್ಯ ಅವರ ಅಪ್ಪ ಮತ್ತು ಮನೆಯವರ ಕಾರಣಕ್ಕಾಗಿ. ಹಾಗಾಗಿ ತಮ್ಮ ಸೊಸೆ ಮನೆಯಲ್ಲಿಯೇ ಇರಬೇಕು ಎನ್ನುತ್ತಿದ್ದಾರೆ ನಂದಕುಮಾರ್. ಇನ್ನೇನು ನಂದಗೋಕುಲದಲ್ಲಿ ಮಹಾ ತಿರುವು ಸಿಗುತ್ತೆ ಅಂತ ಕುರ್ಚಿ ತುದಿಗೆ ಬಂದು ಕುಳಿತಿದ್ದವರಿಗೆ ಶಾಕ್ ಆಗಿದೆ. ಕೇಶವ ಅಪ್ಪನ ಬಳಿ ಪಾಲು ಕೇಳ್ತಾನೆ, ಬೇರೆ ಮನೆ ಮಾಡ್ತಾನೆ ಅಂದ್ಕೊಂಡಿದ್ದ ವೀಕ್ಷಕರು ಈಗ ಪ್ರೋಮೋ ನೋಡಿ ಟ್ವಿಸ್ಟ್ ಇಷ್ಟಪಟ್ಟಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ನಂದಗೋಕುಲ ಸೀರಿಯಲ್ ನಲ್ಲಿ ಗಲಾಟೆ ಶುರುವಾಗಿತ್ತು. ಹೊಸ ಸೊಸೆ ಪ್ರಿಯಾ ಬರ್ತಿದ್ದಂತೆ ನಂದನ ಮನೆ ವಾತಾವರಣ ಬದಲಾಗಿತ್ತು. ಇನ್ನು ಪ್ರಿಯಾ ಮಾತನ್ನು ಕಣ್ಮುಚ್ಚಿ ನಂಬಿದ್ದ ನಂದನ ಸ್ವಭಾವ ಬದಲಾಗಿತ್ತು. ಹಿತ್ತಾಳೆ ಕಿವಿ ನಂದ ಮುದ್ದಿನ ಸೊಸೆ ಮೀನಾಳನ್ನು ತಪ್ಪಾಗಿ ತಿಳಿದುಕೊಂಡಿದ್ದ. ಮೀನಾ ಹಾಗೂ ಕಿರಿ ಸೊಸೆ ಅಮೂಲ್ಯಗೆ ಬೈದಿದ್ದ. ಆದ್ರೆ ಈಗ ನಂದನಲ್ಲಿ ಬದಲಾವಣೆ ಕಾಣ್ತಿದೆ. ಮೀನಾ ಬದಲಾಗಿದ್ದಾಳೆ ಅಂತ ಸಂಪೂರ್ಣವಾಗಿ ನಂಬಿದ್ದ ನಂದ ಅಂಗಡಿಯಲ್ಲೂ ಸೊಸೆ ಬಗ್ಗೆ ಮಾತನಾಡಿದ್ದ. ಆದ್ರೆ ಅದು ಮೀನಾ ಗಂಡ ಕೇಶವನಿಗೆ ಇಷ್ಟವಾಗಿರಲಿಲ್ಲ. ತಾಳ್ಮೆ ಕಳೆದುಕೊಂಡು ಅಪ್ಪನ ಮುಂದೆ ಕೂಗಾಡಿದ್ದ. ಅಲ್ಲದೆ ಬೇರೆ ಮನೆ ಮಾಡುವ ಆಲೋಚನೆ ಕೂಡ ಮಾಡಿದ್ದ. ಇದನ್ನು ನೋಡಿದ ವೀಕ್ಷಕರು ನಂದನಿಗೆ ಬುದ್ಧಿ ಬರುತ್ತೆ, ಆತನ ಮನೆ ಒಡೆದು ಹೋಳಾಗುತ್ತೆ, ಪಾಪ ಏನು ಮಾಡದ ಮೀನಾ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಅಂತ ನಂದನಿಗೆ ಹಿಡಿ ಶಾಪ ಹಾಕಿದ್ದರು. ಮೊದಲು ಹೋಗ್ರಪ್ಪ, ನಿಮ್ಮಪ್ಪಂದು ಅತಿ ಆಯ್ತು, ಅವನಿಗೆ ಬುದ್ಧಿ ಕಲಿಸಿ. ನಿಜವಾದ ಕತೆ ಈಗ ಆರಂಭ. ಇಷ್ಟು ದಿನ ಟೈಮ್ ಪಾಸ್ ಆಗಿತ್ತು. ಕತೆಗಾರ ತನ್ನ ಅಸಲಿ ಆಟ ಈಗ ಬರೆಯುತ್ತಿದ್ದಾರೆ. ಅಂದು ಹೊಗಳಿ ಇಂದು ತೆಗಳು ಎಲ್ಲಾ ಮಾವಂದಿರಿಗೂ ತಾವು ಮಾಡಿದ ತಪ್ಪನ್ನು ಈಗ ಅರ್ಥ ಮಾಡಿಸುತ್ತಿದ್ದಾರೆ ನಿರ್ದೇಶಕರು. ಸೂಪರ್ ತಿರುವು ನೀಡುತ್ತಿದ್ದೀರಿ ಎಂದು ಸೀರಿಯಲ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ವೀಕ್ಷಕರು. ಇನ್ನು ಹೊಸ ಪ್ರೋಮೋದಲ್ಲಿ ನಂದ ಸೊಸೆ ಮೀನಾ ಹಾಗೂ ಅಮೂಲ್ಯ ಬಳಿ ಕ್ಷಮೆ ಕೇಳಿದ್ದಾನೆ. ನನ್ನನ್ನು ಕ್ಷಮಿಸಿ, ನಾನು ನಿಮಗೆ ಆ ರೀತಿ ಬೈಯಬಾರದಿತ್ತು ಎಂದಿದ್ದಾನೆ. ಇದನ್ನು ಕೇಳಿದ ಮೀನಾ ತಮಾಷೆಯಾಗಿ ಉತ್ತರ ನೀಡಿದ್ದಾಳೆ. ನಾನು ಬೈದಿದ್ದು ಬೇಜಾರಾಯ್ತಾ ಅಂತ ಮಾವ ಕೇಳಿದ್ರೆ, ಬಿಡಿ ಮಾವ, ನೀವು ಬೈಯೋದು ದಿನ ಬೆಳಗ್ಗೆ ಎದ್ದು ಸುಪ್ರಭಾತ ಕೇಳ್ದಂಗೆ, ಮತ್ತೆ ಸುಪ್ರಭಾತ ಯಾವಾಗ ಕೇಳ್ತೀವೋ ಅಂತ ಯೋಚನೆ ಮಾಡ್ತಾ ಇದ್ವಿ ಅಂತ ಮೀನಾ ಹೇಳಿದ್ದಾಳೆ. ಆಕೆ ಮಾತು ಕೇಳಿ ನಂದ ಮನಸ್ಪೂರ್ವಕವಾಗಿ ನಕ್ಕಿದ್ದಾನೆ. ಇನ್ನು ಅಮೂಲ್ಯ ಮಾವನಿಗೆ ಅಪ್ಪನ ಸ್ಥಾನ ನೀಡಿದ್ದಾಳೆ. ಮನೆಯಲ್ಲಿ ಅಪ್ಪ ಬೈಯೋದು ಸಾಮಾನ್ಯ, ತಪ್ಪು ಮಾಡಿದವರಿಗೆ ಅಪ್ಪ ಬೈದು ಬುದ್ಧಿ ಹೇಳ್ತಾರೆ. ನೀವು ನಮಗೆ ಅಪ್ಪನಂತೆ ಅಂತ ಅಮೂಲ್ಯ ಹೇಳ್ತಿದ್ದಂತೆ ನಂದ ಭಾವುಕನಾಗಿದ್ದಾನೆ. ನಂದನ ಈ ಬದಲಾವಣೆ ವೀಕ್ಷಕರಿಗೆ ಇಷ್ಟವಾಗಿದೆ. ಹನುಮಂತಣ್ಣನಿಂದ ಎಲ್ಲ ಆಗಿದೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಹನುಮಂತಣ್ಣ ನಂದನಿಗೆ ಬುದ್ಧಿ ಹೇಳಿದ್ದಾರೆ. ಹನುಮಂತಣ್ಣ ಹೇಳಿದ್ದನ್ನ ನಂದ ಕೇಳ್ತಾರೆ ಕೂಡ. ಮಾವ ಸೊಸೆಯಂದಿರ ಈ ಸೀನ್ ನೋಡಲು ಖುಷಿ ಆಗ್ತಿದೆ. ನಂದ ಹೀಗೆ ಬದಲಾದ್ರೆ ಒಳ್ಳೆಯದು ಅಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ ವೀಕ್ಷಕರು. ಹಾಗೆ ಎಲ್ಲರ ಕಣ್ಣು ಪ್ರಿಯಾ ಮೇಲೆ ಬಿದ್ದಿದೆ. ಈ ಪ್ರಿಯಾಗೆ ಹೊಟ್ಟೆ ಉರಿತಿದೆ. ಯಾವಾಗ ಮತ್ತೆ ಮಾವನ ಮನಸ್ಸು ಬದಲಿಸ್ತಾಳೋ ನೋಡ್ಬೇಕು ಅಂತ ವೀಕ್ಷಕರು ಕಮೆಂಟ್ ಅನ್ನ ಮಾಡ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.